ಇವತ್ತೇನು ಮೈಸೂರಿನಲ್ಲಿ ನಾಳೆ ನಡೀತಕ್ಕಂಥ ಸ್ವಾಮಿ ವಿವೇಕಾನಂದರ ಸ್ಮಾರಕ ಉದ್ಘಾಟನೆ ವಿರುದ್ಧವಾಗಿ ಇವತ್ತು ಒಂದು ಚಳವಳಿ ಪ್ರಾರಂಭವಾಗಿದೆ. ಈ ಚಳವಳಿ ನಿನ್ನೆ ಮೊನ್ನೆ ಚಳವಳಿಯಲ್ಲ, 2012ರಿಂದ ಇಲ್ಲಿ ತನಕ ಕೂಡ ನಿರಂತರವಾಗಿ ಈ ಚಳವಳಿ ಪ್ರಾರಂಭವಾಗಿರ್ತಕ್ಕಂಥದ್ದು. ಆಂದೋಲನ ದಿನಪತ್ರಿಕೆ ಸಂಪಾದಕರಾದಂಥ ರಾಜಶೇಖರ ಕೋಟಿಯವರು, ಪಾ ಮಲ್ಲೇಶ್ ಅವರು, ಸುದರ್ಶನ್ರವರು, ಸಾರಾ ಸುದರ್ಶನ್ರವರು, ಹೊಸಕೋಟೆ ಬಸವರಾಜರವರು, ಮೋಹನ್ ಕುಮಾರ್ ಅವರು, ವಿವಿಧ ಸಂಘಟನೆ ಪ್ರಗತಿಪರರು, ಚಿಂತಕರು, ಸಾಹಿತಿಗಳು, ರೈತರು, ದಲಿತರು, ಕನ್ನಡ ಪರ ಹೋರಾಟಗಾರರೆಲ್ಲರೂ ಕೂಡ NTM ಕನ್ನಡ ಶಾಲೆ 150 ವರ್ಷ ಇತಿಹಾಸ ಇರತಕ್ಕಂಥ ಕನ್ನಡ ಶಾಲೆ ಉಳಿಬೇಕು ಅಂತೇಳಿ 14-15 ವರ್ಷಗಳ ಕಾಲ ಹೋರಾಟ ಮಾಡಿದ್ದೀವಿ. ಕಳೆದ 2022ರಲ್ಲೂ ಕೂಡ ಆ ಶಾಲೆಯನ್ನು ಹೊಡಿಬೇಕು ಅಂದಾಗ ತಡೆದಿದ್ದೀವಿ. ಮತ್ತು ಅದನ್ನು ವಚನಭ್ರಷ್ಟ ಈ ದೇಶದ ರಾಮಕೃಷ್ಣ ವಿದ್ಯಾಶ್ರಮ ಅಂತಕ್ಕಂಥದ್ದು ಏನೇನಿದೆ ಅದು ಬರೀ ವಂಚನೆ ಮಾಡ್ಕೊಂಬರ್ತಾಯಿದೆ. ಮತ್ತು ರಾಮಕೃಷ್ಣ ವಿದ್ಯಾಸಂಸ್ಥೆ ಕನ್ನಡಿಗರದಲ್ಲ, ಈ ರಾಜ್ಯದವರಲ್ಲ, ಅವರು ಬೇರೆ ರಾಜ್ಯದಿಂದ ಬಂದು ರಾಮಕೃಷ್ಣ ವಿದ್ಯಾಸಂಸ್ಥೆನ ಕಟ್ಟು ಕನ್ನಡಿಗರ ಆಸ್ತಿಯನ್ನು ಕಬಳಿಸ್ತಾ ಇರ್ತಕ್ಕಂಥದ್ದು, ಪ್ರಪ್ರಥಮ ಹೆಣ್ಣು ಮಕ್ಕಳ ಶಾಲೆಯನ್ನು ಮುಚ್ತಾ ಇರ್ತಕ್ಕಂಥದ್ದು, ಕನ್ನಡಕ್ಕೆ ದ್ರೋಹ ಮಾಡ್ತಾ ಇರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಕೂಡ ನಾನು ವ್ಯಕ್ತಪಡಿಸೋದ್ರ ಮೂಲಕ, ಬಂಧುಗಳೇ, ಏನು ಇವತ್ತಿನ ಹೋರಾಟ ನಾಳೆ ನಿಜಕ್ಕೂ ಕೂಡ ಕನ್ನಡಿಗರ ಬಗ್ಗೆ ನಿಮಗೆ ಅಭಿಮಾನ ಇದ್ದರೆ ಈ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮಗನಾದಂಥ ಯತೀಂದ್ರ ಸಿದ್ದರಾಮಯ್ಯನವರು, ನೀವು ಯಾರೂ ಕೂಡ ಇದಕ್ಕೆ ಭಾಗವಹಿಸಬಾರ್ದು. ರಾಜಮನೆತನದ ಸಂಸದರಾದಂಥ ಯದುವೀರವರು ಕೂಡ ನೀವು ಭಾಗವಹಿಸಬಾರ್ದು. ನಿಮಗೆ ಈ ಚರಿತ್ರೆ ಗೊತ್ತಿಲ್ಲ. ಇವತ್ತು ಹಲವಾರು ಕನ್ನಡ ಪರ ಸಂಘಟನೆಗಳು ಇವತ್ತು ಮಾರಾಟ ಆಗ್ತಾಯಿದೆ. ಇವತ್ತು ನೀವು ಯಾವ್ಯಾವುದಕ್ಕೋ ಹೋರಾಟ ಮಾಡ್ತೀರಿ. ಕನ್ನಡ ಶಾಲೆಗಳು ರಾಜ್ಯದಲ್ಲಿ ಮುಚ್ತೈತೆ. 150 ವರ್ಷ ಇರತಕ್ಕಂಥ ಶಾಲೆನೂ ಕೂಡ ಇವತ್ತು ಮುಚ್ಚಿದೆ. ಮತ್ತು ನೂರಾರು ಸಾವಿರಾರು ಹೆಣ್ಣುಮಕ್ಕಳು ವಿದ್ಯೆ ಕರ್ತಕ್ಕಂಥ ಅದರ ಸಮಾಧಿಯನ್ನು ಮಾಡಿ ಸಮಾಧಿಯ ಮೇಲೆ ಸ್ವಾಮಿ ವಿವೇಕಾನಂದರ ಸ್ಮಾರಕ ಕಟ್ತಿರ್ತಕ್ಕಂಥದ್ದು ಇದು ಅವಿವೇಕಿತನ. ಮತ್ತು ಜೇಸಸ್ ಮಠದ ಸ್ವಾಮೀಜಿಗಳೇ, ನಿಮ್ಮಲ್ಲಿ 3 ಸಾರಿ ಸಭೆ ಮಾಡಿದ್ವಿ. ನೀವು 3 ಸಾರಿ ಸಭೆ ಮಾಡಿ ನೀವೇನಂತ ವಾಗ್ದಾನ ಮಾಡಿದ್ರಿ? ಶಾಲೆಯನ್ನು ಉಳಿಬೇಕು, ಸ್ಮಾರಕನೂ ಉಳಿಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ನಾವೆಲ್ಲ ಹೋರಾಟಗಾರರ ಮುಂದೆ ಎಲ್ಲೋಯ್ತು ನಿಮ್ಮ ಮಾತು? ಗುದ್ಲಿ ಪೂಜೆಗೆ ಹೋಗಿ ಮುಸ್ಕಾಕೊಂಡು ಉದ್ಘಾಟನೆ ಮಾಡ್ತೀರಿ. ನಾಳೆನೂ ಕೂಡ ಮುಸ್ಕಾಕೊಂಡು ಸ್ವಾಮಿ ಸ್ಮಾರಕವನ್ನು ಉದ್ಘಾಟನೆ ಮಾಡ್ತಿರ್ತೀನಿ. ಈ ಇಬ್ಬಂದಿ ತನಕ ನನ್ನ ಧಿಕ್ಕಾರ ಇರಲಿ. ಸ್ವಾಮೀಜಿಗಳೇ, ನಿಮ್ಮ ನಾಲ್ಗೆ ಎಕ್ಕಡ ಆಗಬಾರ್ದು. ಸ್ವಾಮೀಜಿಗಳಿಗೆ ಗೌರವ ಇದೆ. ಸ್ವಾಮೀಜಿಗಳ ಮಾತು ಮತ್ತು ಅವ್ರ ನಾಲ್ಗೆ ಎಕ್ಕಡ ಆಗಿಬಿಟ್ರೆ ನೀವು ಈ ರಾಜ್ಯದ 600 ಕೋಟಿ ಜನರಿಗೆ ನೀವು ದ್ರೋಹ 6 ಕೋಟಿ ಜನರಿಗೆ ದ್ರೋಹ ಮಾಡ್ದಂಗೆ. ನೀವು ನಿಮ್ಮ ಮನೆ ಆಸ್ತಿಯಲ್ಲ, ನಿಮ್ಮ ಸಂಸ್ಥೆಯಲ್ಲಿ ಬೇಕಾದಿಷ್ಟಿತ್ತು. ಸ್ವಾಮಿ ವಿವೇಕಾನಂದ ಕಟ್ಬೋದಾಗಿತ್ತು, ನೀವ್ಯಾಕೆ ಕಟ್ಟಲಿಲ್ಲ? ರಾಮಕೃಷ್ಣ ವಿದ್ಯಾಸಂಸ್ಥೆಯಲ್ಲಿ 100 ಎಕರೆ ಜಮೀನಿದೆ, ಯಾಕೆ ನೀವು ಕಟ್ಟಬಾರ್ದಾಗಿತ್ತು? ಯಾಕಲ್ಲಿ ಕೋಚಿಂಗ್ ಕೊಡಬಾರ್ದಾಗಿತ್ತು? ಯಾಕೆ ಡಿಜಿಟಲ್ ಲೈಬ್ರರಿ ಮಾಡಬಾರ್ದಾಗಿತ್ತು? ಈ ಕನ್ನಡ ಶಾಲೆ ಮೇಲೆ ಯಾಕೆ ಕಣ್ಣು ಬೀಳ್ತು? ಸುಮಾರು 150-200 ಕೋಟಿ ರೂಪಾಯಿ ಆಸ್ತಿ ಅದು. ನೀವು ಈ ರಾಜ್ಯದ ಆಸ್ತಿಯನ್ನು ಕಬಳಿಸೋದೇ ನಿಮ್ಮ ಕೆಲಸ ಆಗಿದೆ. ಅದಕ್ಕಾಗಿ ನಾವು ನಡೀತಕ್ಕಂಥ ನಾಳೆ ಉದ್ಘಾಟನೆಗೆ ನಮ್ಮೆಲ್ಲ ಅಪ್ಪನಿಗುಟ್ಟಿರ್ತಕ್ಕಂಥವ್ರು, ಒಬ್ಬ ತಾಯಿ ಮಕ್ಕಳು ನಾವೆಲ್ಲರೂ ಕೂಡ ಸೇರಿದ್ದೀವಿ. ಇಲ್ಲಿ ಅಂಥವ್ರು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ ಆ ಶಾಲೆ ಉಳಿಬೇಕು ಅಂತ. ನಾಳೆ ಉದ್ಘಾಟನೆ ಮಾಡೋದಕ್ಕೆ ಅದಕ್ಕೆ ಕಪ್ಪು ಚುಕ್ಕೆ ಇದೆ ಖಂಡಿತವಾಗ್ಲೂ ಕೂಡ. ಅದಕ್ಕೆ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತೀವಿ, ಒಂದು ಪುಸ್ತಕ ಬರೆಯೋದ್ರ ಮೂಲಕ ಅದನ್ನು ದಾಖಲೆ ಮಾಡ್ತೀವಿ. ಅದನ್ನು ಆ ಚರಿತ್ರೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ, ನಾಳೆ ನರೇಂದ್ರ ಮೋದಿಯವರೇ, ಇವತ್ತು ಕಾಲ ಮಿಂಚಿಲ್ಲ, ನಾಳೆ ನೀವು ಬರಬಾರ್ದು. ಸಂಸದರು ನೀವು ಬರಬಾರ್ದು, ಜಿಲ್ಲಾ ಉಸ್ತುವಾರಿ ಸಚಿವರು ಬರಬಾರ್ದು, ರಾಜಕಾರಣಿಗಳು ಬರಬಾರ್ದು. ಯಾಕೆಂದರೆ ನೀವೆಲ್ಲರೂ ಕೂಡ ವಚನಭ್ರಷ್ಟರಾಗ್ತೀರ ನೀವೆಲ್ಲರೂ ಕೂಡ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ನಮ್ಮ ಧಿಕ್ಕಾರವನ್ನು ನಾಳೆ ಕಾರ್ಯಕ್ರಮಕ್ಕೆ ವ್ಯಕ್ತಪಡಿಸ್ತಾ ಇದ್ದೀವಿ.